ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲೇದಾರ್. ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ತುಂಬಾ ಜನ ಮೆಸೇಜ್ ಮಾಡಿದೀರಾ, ಹಾಗೆ ಕಾಲ್ ಮಾಡ್ತಿದ್ದೀರಾ. ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವೆಲ್ಲ ಬುಕ್ಸ್ ಓದ್ಬೇಕು, ನಾನ್ ಬೇಗನೆ ಕ್ರ್ಯಾಕ್ ಮಾಡ್ಬೇಕಂದ್ರೆ ಏನೆಲ್ಲ ಓದ್ಬೇಕು ಅಂತ ತುಂಬಾ ಜನ ಕೇಳ್ತಿದ್ದೀರಾ. ಅದಕ್ಕೆ ನಾನು ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ. ಒಂದು, ನಿಮ್ಗೆ ಸ್ಕೂಲ್ ಬುಕ್ 6ನೇ ಕ್ಲಾಸಿಂದ 10ನೇ ಕ್ಲಾಸು ಸ್ಕೂಲ್ ಬುಕ್. ಯಾರಿಗೆಲ್ಲ ಇಂಗ್ಲಿಷ್ ಅಲ್ಲಿ ಓದ್ತೀನಿ ಅಂತೀರ ಅವ್ರಿಗೆ NCERT ಕಂಪಲ್ಸರಿ ನೀವು ಓದ್ಲೇಬೇಕು ಸ್ಕೂಲ್ ಬುಕ್ ನ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಬೇಸಿಕ್ ನಾಲೆಜ್ ನ ವಿತ್ ಇಮೇಜ್ ಮೂಲಕ ಕೊಟ್ಟಿರ್ತಾರೆ, ಬಹಳ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ GK ಗೆ ಯಾವ ಬುಕ್ ರೆಫರ್ ಮಾಡ್ಲಿ ಅಂತ ತುಂಬಾ ಜನ ಕೇಳ್ತಿದ್ರ. ಎಲ್ಲ ಜನರಲ್ ನಾಲೆಜ್ ಕ್ವಶನ್ ಎಲ್ಲಕ್ಕೂ ನೂತನ GK ತುಂಬಾ ಚೆನ್ನಾಗೈತೆ. ನೂತನ GK ತಗೊಂಡ್ಬಿಟ್ಟು ಅದರಲ್ಲಿ GK ಪಾರ್ಟ್ ನ ಚೆನ್ನಾಗಿ ಓದ್ಕೊಳ್ಳಿ, ಅದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಹಿಸ್ಟ್ರಿಗೆ ಯಾವ ಬುಕ್ ತಗೊಳ್ಳಿ ಅಂತ ಕ್ವಶನ್ ತುಂಬಾ ಜನ ಕೇಳ್ತಿದ್ದೀರಾ. ನಾನು PC ಗೆ ಓದ್ತೀರಾ ಅಂದ್ರೆ ಒಂದು ಮಂಜುನಾಥ್ ಬುಕ್ ಸಾಕು. ಇಲ್ಲ ಮಾಡರ್ನ್ ಹಿಸ್ಟ್ರಿ ಬೇರೆ, ಮಿಡ್ವಲ್ ಹಿಸ್ಟ್ರಿ ಬೇರೆ, ಕರ್ನಾಟಕ ಹಿಸ್ಟ್ರಿ ಬೇರೆ, ಸೆಪರೇಟ್ ಬುಕ್ ತಗೊಂಡು ಓದ್ತೀನಿ ಅಂದ್ರೂ ತಪ್ಪಿಲ್ಲ, ನೀವು ತಗೋಬಹುದು. ಬಟ್ ನಾನ್ ಹೇಳ್ತಿರೋದೇನಂದ್ರೆ ಮಂಜುನಾಥ್ ಅವ್ರದ್ದು ಒಂದು ಹಿಸ್ಟ್ರಿ ಬುಕ್ ಬರುತ್ತೆ, ಅದ್ರಲ್ಲಿ ಎಲ್ಲಾನು ಮಿಕ್ಸ್ ಐತೆ. ಒಬ್ಬ PC ಗೆ ಏನು ಓದ್ಬೇಕಲ್ಲ ಆ ಮೆಟೀರಿಯಲ್ ಎಲ್ಲಾನು ಅದ್ರಲ್ಲಿ ಐತೆ. ಸೊ ಅದು ಒಂದು ಬುಕ್ ಸಾಕು ನಿಮ್ಗೆ. ಇದ್ರ ಜೊತೆಗೆ ಸೈನ್ಸ್ ತುಂಬಾ ಜನ ಕ್ವಶನ್, ಯಾವ್ದು ಸೈನ್ಸ್ ತಗೊಳ್ಳಿ, ನಾನು ಯಾವ್ದು ಬೆಸ್ಟ್ ಐತೆ ಅಂತ. ನಾನು ಇಲ್ಲಿ ಆರ್ಟ್ಸ್ ಸ್ಟೂಡೆಂಟ್ ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಸೈನ್ಸ್ ಎಲ್ಲಾ ಬುಕ್ಕು ನಿಮ್ಗೆ ಕಷ್ಟ ಅನ್ಸತ್ತೆ ಯಾವಾಗ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿಲ್ಲ ಅಂತ, ಸಬ್ಜೆಕ್ಟ್ ಅಲ್ಲಿ ಏನ್ ಮ್ಯಾಟರ್ ಐತೆ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲಾ ಬುಕ್ಕು ಕಷ್ಟನೇ. ನೀವು ಯಾವ ಬುಕ್ ತಗೊಂಡ್ರು ಕಷ್ಟನೇ ಅನ್ಸುತ್ತೆ. ಸೊ ದಯಮಾಡಿ ಫಸ್ಟ್ ನೀವು ಎಲ್ಲಿ ಕೋಚಿಂಗ್ ತಗೊಂಡಿದ್ದೀರಾ ಅಲ್ಲಿ ಕ್ಲಾಸಸ್ ಕರೆಕ್ಟ್ ಆಗಿ ಹೇಳಿದಾರ ನೋಡಿ. ಇಲ್ವಾ ನಿಮ್ಗೆ ಸೈನ್ಸ್ ಓದ್ರೆ ಅರ್ಥ ಆಗ್ತಿಲ್ವಾ, ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಕ್ಲಾಸ್ ಮಾಡಿ ಹಾಕಿದ್ದಾರೆ. ನಿಮ್ ಮೇನ್ ಬುಕ್ ಯಾರ್ದೇ ಒಂದು KM ಸುರೇಶ್ ಅವ್ರದ್ದು ಅಥವಾ 4G ಸೈನ್ಸ್ ಅಥವಾ ಇನ್ನೊಬ್ರು ಯಾರ್ದೇ ಸಿಗ್ಲಿ, ನಿಮ್ಗೆ ಒಂದು ಸೈನ್ಸ್ ಬುಕ್ ತಗೊಳ್ಳಿ. ಅದ್ ಮುಂದೆ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಕ್ಲಾಸ್ ಮಾಡಿದ್ದಾರೆ. ಒಂದೊಂದು ಟಾಪಿಕ್ ವೈಸ್, ಯಾರೋ ಒಬ್ರು ಬ್ರೈನ್ ಬಗ್ಗೆ ಮಾಡಿರ್ತಾರೆ ಚೆನ್ನಾಗಿ, ಯಾರೋ ಒಬ್ರು ಸ್ಟಮಕ್ ಬಗ್ಗೆ ಮಾಡಿರ್ತಾರೆ, ಯಾರೋ ಒಬ್ರು ಬ್ಲಡ್ ಬಗ್ಗೆ ಮಾಡಿರ್ತಾರೆ, ಯಾರೋ ಒಬ್ರು ಕಂಪ್ಲೀಟ್ ಆಗಿ ಬಯಾಲಜಿ ಬಗ್ಗೆ ಮಾಡಿರ್ತಾರೆ, ಕೆಮಿಸ್ಟ್ರಿ ಬಗ್ಗೆ ಮಾಡಿರ್ತಾರೆ, ಅಪ್ಲೈಡ್ ಸೈನ್ಸ್ ಬಗ್ಗೆ ಮಾಡಿರ್ತಾರೆ. ಈ ತರ ಒಂದೊಂದೊಂದು ಟಾಪಿಕ್ ಹಿಡ್ಕೊಂಡ್ಬಿಟ್ಟು ನಿಮ್ದೇ ಆಗಿರೋ ಒಂದು ಶಾರ್ಟ್ಸ್ ನೋಟ್ ಮಾಡ್ಕೊಳ್ಳಿ, ಅದು ಬಹಳ ಹೆಲ್ಪ್ ಆಗತ್ತೆ ನಿಮ್ಗೆ. ಅವಾಗ ನಿಮ್ಗೆ ಸಬ್ಜೆಕ್ಟ್ ಯಾವಾಗ ನಿಮ್ಗೆ ಕ್ಲಿಯರೆನ್ಸ್ ಆಗತ್ತಲ್ಲ, ಸಬ್ಜೆಕ್ಟ್ ಅಲ್ಲಿ ಏನೈತೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತಲ್ಲ, ಅವಾಗ ನೀವು ಯಾವ ಬುಕ್ ಓದಿದ್ರು ಅರ್ಥ ಆಗತ್ತೆ. ನಿಮ್ಗೆ ಫಸ್ಟ್ ಸಬ್ಜೆಕ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಎಂತ ಬುಕ್ ಓದ್ರೂ ಅರ್ಥ ಆಗಲ್ಲ. ಇದು ಯಾರಿಗ್ ಬುಕ್ ಓದಿ ಅರ್ಥ ಮಾಡ್ಕೊಳಕ್ ಆಗಲ್ದವ್ರಿಗೆ. ಕೆಲವೊಬ್ರು ಸೈನ್ಸ್ ಬುಕ್ ನ ಓದಿ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಚೆನ್ನಾಗಿ ಹಿಡಿತಾರೆ, ಅಂತವ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ KM ಸುರೇಶ್ ಅವ್ರದ್ದು ಅಪ್ಲೈಡ್ ಸೈನ್ಸ್ ಒಂದು ಬುಕ್ ಐತೆ, ಅದನ್ನ ತಗೊಳ್ಳಿ, ಅದು ತುಂಬಾ ಚೆನ್ನಾಗೈತೆ. ಅದ್ರಲ್ಲಿ ಇಮೇಜ್ ಎಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಅರ್ಥ ಆಗಲ್ಲ ಅದನ್ನ ಗೂಗಲ್ ಮಾಡಿ ಅಥವಾ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ನೋಡಿ, ಅದ್ ನೋಡಿ ನಿಮ್ದೇ ಅದೊಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಸೈನ್ಸ್ಗೆ. ಅವಾಗ ತುಂಬಾ ಈಸಿಯಾಗಿ ನಿಮ್ಗೆ ಮೂವ್ಮೆಂಟ್ ಸಿಗತ್ತೆ ಮುಂದ್ಗಡೆ. ಇದ್ರ ಜೊತೆಗೆ ಜಿಯೋಗ್ರಫಿಗೆ ಯಾವ್ದು ಓದ್ಬೇಕು ಅಂತ ನಿಮ್ಗೆ ಮೇನ್ ಆಗಿ PC ಅವ್ರಿಗೆ ಈ ಸಾರಿ KE ಅವರು ಎಕ್ಸಾಮ್ ಮಾಡ್ತಿರೋದು. ಅದಕ್ಕೋಸ್ಕರ ಕರ್ನಾಟಕ ಪ್ರಾದೇಶಿಕ ಜಿಯೋಗ್ರಫಿನ ಚೆನ್ನಾಗಿ ಓದ್ಕೊಳ್ಳಿ. ನಮ್ ಕರ್ನಾಟಕ ಜಿಯೋಗ್ರಫಿನ ಚೆನ್ನಾಗಿ ಓದ್ಕೊಳ್ಳಿ. ಏನೆಲ್ಲ ಐತೆ, ಎಷ್ಟು ರಿವರ್ ಸಿಸ್ಟಮ್ ಇದಾವೆ, ಭೂಮಿ ಯಾವ ತರ ಐತೆ, ಸಾಯಿಲ್ ಅಲ್ಲಿ ಯಾವ ತರ ಸಾಯಿಲ್ ಕಂಡು ಬರುತ್ತೆ, ಯಾವ್ಯಾವ ವೆರೈಟಿ ಸಾಯಿಲ್ ಐತೆ, ಕರ್ನಾಟಕದಲ್ಲಿ ಯಾವ್ದು ಹೈಯೆಸ್ಟ್ ಐತೆ, ನಮ್ದು ಕೋಸ್ಟಲ್ ಲೈನ್ ಎಷ್ಟು ಡಿಸ್ಟಿಕ್ ಇದಾವೆ, ಇವೆಲ್ಲ ಬಾರ್ಡರ್ ಯಾರು ಇದಾವೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗತ್ತೆ ಇವೆಲ್ಲ. ಸೊ ಇದಕ್ಕೋಸ್ಕರ ರಂಗನಾಥ್ ಅವ್ರದ್ದು ಕರ್ನಾಟಕ ಜಿಯೋಗ್ರಫಿ ಐತಲ್ಲ ಅದನ್ನ ತಗೊಳ್ಳಿ. ನೀವು ಇಂಡಿಯನ್ ಜಿಯೋಗ್ರಫಿನ ರಂಗನಾಥ್ ಅವ್ರದ್ದು ಬುಕ್ ಓದ್ತೀರಾ ಅಂದ್ರೆ PC ಹುಡುಗರಿಗೆ ಬಹಳ ಕಷ್ಟ ಆಗತ್ತೆ. ಜೋಶಲ್ಲಿ ನೀವು ಬುಕ್ ತಗೊಂಡ್ಬಿಡ್ತೀರಾ, ಬಟ್ ಅದ್ರ ಮೇಲೆ ನೀವು ಬಹಳ ಕಷ್ಟ ಅನುಭವಿಸ್ತೀರಾ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ, ನಿಮ್ಗೆ ಒಂದು 4 ಬುಕ್ ನ ನೋಡಿ. ನೀವು ತುಂಬಾ ಜನ ಆ ಕಡೆ ಈ ಕಡೆ ರೆಫರ್ ಮಾಡ್ತಾರೆ. ಫಸ್ಟ್ ಒಂದು ಬುಕ್ ನ ತಗೊಂಡು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಮಾಡ್ಕೊಂಡ್ರು ಅದು ತಲೆಗೆ ಹೋಗ್ತಿಲ್ಲ ಅಂದ್ರೆ ಯಾರ್ದಾದ್ರು ರೆಫರೆನ್ಸ್ ಕ್ಲಾಸಸ್ ಇರುತ್ತೆ, ಅದನ್ನ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗತ್ತೆ. ಪೊಲಿಟಿಗಂತೂ ಗಂಗಾಧರ್ ಬುಕ್ ತಗೊಳ್ಳಿ, ನೀಟಾಗಿ ಪೊಲಿಟಿ ಓದ್ಕೊಳ್ಳಿ. ಅಲ್ಲೂ ಅರ್ಥ ಆಗ್ಲಿಲ್ವಾ, ತುಂಬಾ ಜನ ಪೊಲಿಟಿ ಕ್ಲಾಸ್ ಮಾಡಿದ್ದಾರೆ. ಇವಾಗ ಸಾವಿರಾರು ಕ್ಲಾಸ್ ಫ್ರೀ ಕ್ಲಾಸ್ ಇದಾವೆ ಯೂಟ್ಯೂಬ್ ಅಲ್ಲಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಲೈನ್ ಟು ಲೈನ್ ಓದಿದ್ರೆ ಏನು ಅರ್ಥ ಆಗಲ್ಲ. ಆ ಓದಿದ್ದು ಕಾನ್ಸೆಪ್ಟ್ ಏನ್ ಹೇಳಕ್ ಬರುತ್ತೆ, ಇದು ಮ್ಯಾಟ್ರ್ ಏನ್ ಹೇಳ್ತೈತೆ, ಅದು ನಿಮ್ಗೆ ಯಾವಾಗ ಅರ್ಥ ಆಗತ್ತಲ್ಲ ಅವಾಗ ನಿಮ್ಗೆ ಸಬ್ಜೆಕ್ಟ್ ಅರ್ಥ ಆದಂಗ. ಸುಮ್ನೆ ಓದ್ಕೊಂಡು ಪೇಜ್ ತಿರ್ಸಿ ಹೋದ್ರೆ ಅರ್ಥ ಆದಂಗಲ್ಲ. ಇದ್ರ ಜೊತೆಗೆ ಮೇನ್ PC, PSI, FDA, SDA ಎಷ್ಟು ಕ್ವಶನ್ ಪೇಪರ್ ಸಿಗ್ತಾವಲ್ಲ, ಇವೆಲ್ಲಾ ಕ್ವಶನ್ ಪೇಪರ್ ಬಿಡಿಸಿ. ಇದ್ರ ಜೊತೆಗೆ KE ಬೋರ್ಡ್ ಅವ್ರು ಮಾಡಿರುವಂತ ಎಲ್ಲಾ ಎಕ್ಸಾಮ್ಸ್ ಕ್ವಶನ್ ಪೇಪರ್ ತೆಗೆದು ಪ್ಯಾಟರ್ನ್ ನೋಡ್ಕೊಳ್ಳಿ. ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ, ನಾನು ಯಾವ್ದನ್ನ ಓದ್ಬೇಕು ಯಾವ್ದನ್ನ ಓದ್ಬಾರ್ದು ಅಂತ, ಮತ್ತೆ ಯಾವ ತರ ಫ್ರೇಮ್ ಮಾಡ್ತಾರೆ ಅಂತ. ತುಂಬಾ ಸಿಂಪಲ್ ಕ್ವಶನ್ ಇರುತ್ತೆ. ನಿಮ್ ಟೆಕ್ಸ್ಟ್ ಬುಕ್ ಇಂದ, ಅದ್ರಲ್ಲೂ ಹಿಸ್ಟ್ರಿ ಅಂತೂ ನೀವು ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ಓದ್ಕೊಳ್ಳಿ, ನಿಮ್ ಸ್ಕೂಲ್ ಟೆಕ್ಸ್ಟ್ ಬುಕ್ ನ. ಯಾಕಂದ್ರೆ KE ಅಲ್ಲಿ ಟೆಕ್ಸ್ಟ್ ಬುಕ್ ಇಂದ ಹಿಸ್ಟ್ರಿ ಎತ್ತೆ ಹಾಕ್ತಿರ್ತಾನೆ. ಟೆಕ್ಸ್ಟ್ ಬುಕ್ ಅಲ್ಲಿ ನೀಟ್ ಆಗಿರತ್ತೆ, ನೀವು ಅದನ್ನ ಕರೆಕ್ಟ್ ಆಗಿ ಓದಿರಲ್ಲ. ಹುಡುಗರು ತಪ್ಪು ಮಾಡೋದೇ ಅಲ್ಲಿ. ಮೇನ್ ಏನ್ ಗೊತ್ತಾ, ನಿಮ್ಗೆ ಪ್ರಾಬ್ಲಮ್ ಏನಂದ್ರೆ ಎಲ್ಲರೂ ಓದ್ತೀರಾ,
ಬಟ್ ಓದಿದ್ರಲ್ಲಿ ಏನನ್ನ ಜ್ಞಾಪಕ ಇಟ್ಕೋಬೇಕು, ಯಾವ್ದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಪ್ರಾಬ್ಲಮ್ ನಿಮ್ಗೆ. ಈಗ ಸ್ಕೂಲ್ ಬುಕ್ ನ ಹೆಂಗ್ ಓದ್ಬೇಕಂತ ತುಂಬಾ ಜನ ಕಾಲ್ ಮಾಡಿ ಕೇಳ್ತಿದ್ದೀರಾ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಯಾವ್ದೋ ಒಂದು ಡೈನಾಸ್ಟಿ ಬಗ್ಗೆ ಕೇಳಿದ ಅಂತ ಇಟ್ಕೊಳ್ಳಿ, ಸ್ಕೂಲಲ್ಲಿ ಓದ್ತಿದ್ದೀರಾ ಅಂತ ಇಟ್ಕೊಳ್ಳಿ. ರಾಜರು ಯಾರು, ಯಾರಾದ ನಂತರ ಯಾರು ಬರ್ತಾರೆ, ಅವ್ರ ಬಿರುದುಗಳು ಏನು, ಯಾರಿಗೆ ಯಾವ ಬಿರುದು ಐತೆ, ಆ ನಂತರ ಅವ್ರು ಯಾರ ಮೇಲೆ ವಾರ್ ಮಾಡಿದ್ರು, ವಾರ್ ಯಾವ ಇಯರ್ ಅಲ್ಲಿ ಆಯ್ತು, ಅವ್ರ ಏನಾದ್ರು ಗುಡಿ ಗುಂಡಾರ ಕಟ್ಟಿದಾರ, ದೇವಸ್ಥಾನ ಕಟ್ಟಿದಾರ, ಆ ದೇವಸ್ಥಾನದ ಹೆಸರು ಏನು, ಇವತ್ನ ಯಾರ ಕಾಲದಲ್ಲಿ ಕಟ್ಲಾಯ್ತು, ಅದೇ ಟೈಮ್ ಅಲ್ಲಿ ಈ ಕಡೆ ಕದಂಬರ್ ಇದ್ರಂದ್ರೆ ಈ ಕಡೆ ಯಾವ ಸಾಮ್ರಾಜ್ಯ ಇತ್ತು, ಮೈಸೂರು ಒಡೆಯರ್ ಬಂದ್ರಂದ್ರೆ ಅವ್ರ ಕೆಳಗಡೆ ಯಾರ್ಯಾರು ಬರ್ತಾರೆ, ಲೈನ್ ವೈಸ್ ದಿವಾನ್ರ ಕೇಳಿದ್ರೆ ದಿವಾನ್ರ ಯಾರ್ಯಾರು, ಲೈನ್ ವೈಸ್ ಎಲ್ಲ. ನೀವ್ ಹೆಂಗ್ ಗೊತ್ತಾ, ರೆಡಿ ಆಗ್ಬೇಕಾದ್ರೆ ಒಂದು ಪ್ರಾಪರ್ ಮ್ಯಾಪ್ ಹಾಕೊಂಡ್ಬಿಟ್ಟು ನೀಟಾಗಿ ಯಾವ್ದೇ ಸಬ್ಜೆಕ್ಟ್ ಇರ್ಲಿ ಅದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಜೆಂಟ್ ಅಲ್ಲಿ ನೀವು ಬುಕ್ಸ್ ತಿರ್ಸ್ಬಿಟ್ಟು ನಾನು ಓದ್ದೆ, ನನ್ನ ಎಕ್ಸಾಮ್ ರೆಡಿ ಆದೆ ಅಂತ ನಿಮ್ ಪ್ರಮೇಲಿದ್ರೆ ನಿಮ್ಗೆ ಸ್ಕೋರ್ ಬರಕ್ ಚಾನ್ಸ್ ಇಲ್ಲ. ಎಷ್ಟು ಜನ ಹಾಕಿದಾರಲ್ಲ ಅಷ್ಟು ಜನ ಎಲ್ಲರೂ 50-60 ಸ್ಕೋರ್ ಮಾಡ್ತಾರೆ 100ಗೆ. ಅಷ್ಟು ಮಾಡಿದ್ರೆ ನೀವು ಜಾಬ್ ತಗೊಳಕ್ ಸಾಧ್ಯನೇ ಇಲ್ಲ. ಇವಾಗಿನ ಕಾಂಪಿಟೇಷನ್ ಲೆವೆಲ್ 70-80 ಅಲ್ಲಿ ಹೋಗೈತಿ ಇವಾಗ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಎಕನಾಮಿಕ್ಸ್ ಗರಣಿ ಬುಕ್ ತಗೊಳ್ಳಿ, ಒಂದ್ಸಾರಿ ಓದಿ. ನಿಮ್ಗೆ ಹೆಂಗ್ ಗೊತ್ತಾ, PC ಗಂತೂ ಹೇಳ್ತೀನಿ ಎಕನಾಮಿಕ್ಸ್ ತುಂಬಾ ಡೆಪ್ತ್ ಹೋಗಲ್ಲ. ಅವ್ನು ಏನ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರು ನ್ಯೂಸ್ ಐತಾ ಎಕನಾಮಿಕ್ಸ್ ಬಗ್ಗೆ ಅಥವಾ RBI ಬಗ್ಗೆ ಅಥವಾ ಯಾವುದೇ ಸಿಸ್ಟಮ್ ಅದು ಎಕನಾಮಿಕ್ ಸಂಬಂಧಿಸಿದೈತಾ ಅದನ್ನೇ ಕ್ವಶನ್ ಫ್ರೇಮ್ ಮಾಡ್ತಾನೆ. ಸೊ ಕರೆಂಟ್ ಅಫೇರ್ಸ್ ಥ್ರೂ ಎಕನಾಮಿಕ್ಸ್ ನ ಓದ್ಕೊಳ್ಳಿ. ಇವೆರಡನ್ನೂ ನೀವು ಯಾವಾಗ ಜಾಯಿನ್ ಮಾಡ್ತಿರಲ್ಲ ಅವಾಗ ನಿಮ್ಗೆ ಒಳ್ಳೆ ಸ್ಕೋರ್ ಬರುತ್ತೆ. ಎಲ್ಲಾ ಸಬ್ಜೆಕ್ಟ್ನು ಅಷ್ಟೇ, ಕರೆಂಟ್ ಅಫೇರ್ಸ್ ಥ್ರೂ ಸಬ್ಜೆಕ್ಟ್ ನ ಓದಿ, ಬಹಳ ಹೆಲ್ಪ್ ಆಗುತ್ತೆ ನಿಮ್ಗೆ, ಬೇಗನೆ ಎಕ್ಸಾಮ್ ಕ್ರ್ಯಾಕ್ ಆಗುತ್ತೆ. ಅದ್ರ ಜೊತೆಗೆ ರಿವಿಷನ್, ನೀವು ಎಷ್ಟು ರಿವಿಷನ್ ಮಾಡ್ತಿರಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ ನ ಅಷ್ಟು ನಿಮ್ಗೆ ಜ್ಞಾಪಕ ಶುರು ಮಾಡೋದು. ಒಂದಿನ ನಾನು ತುಂಬಾ ಜನ ಮೆಸೇಜ್ ಮಾಡಿದೀರಾ, ಕ್ವಶನ್ ಪೇಪರ್ ನ ಹೆಂಗ್ ಬಿಡಿಸ್ಬೇಕು, ಕ್ವಶನ್ ಪೇಪರ್ ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಕ್ವಶನ್ ಕೇಳಿದಿರಾ. ಹೋಗಿ ಒಂದ್ಸರಿ ನನ್ನ ವಿಡಿಯೋ ಲಿಸ್ಟ್ ಅಲ್ಲಿ ಹೋಗಿ ನೋಡಿ, ಹೇಗೆ ಕ್ವಶನ್ ಪೇಪರ್ ನ ಬಿಡಿಸ್ಬೇಕು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಹೇಳಿದ್ದೀನಿ. ಅದ್ರ ತಕ್ಕಂಗೆ ಕ್ವಶನ್ ಪೇಪರ್ ನ ಬಿಡಿಸಿ, ಸಬ್ಜೆಕ್ಟ್ ನಾಲೆಜ್ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಿರೋ ಕ್ವಶನ್ ಅಲ್ಲಿರೋ ಆನ್ಸರ್ನು ಓದ್ಕೊಂಡು ಮುಂದೆ ಹೋದ್ರೆ ನಿಮ್ಗೆ ಏನೂ ಸಿಗಲ್ಲ. ಇದನ್ನ ಫಸ್ಟ್ ತಲೆಯಲ್ಲಿ ಹಾಕೊಳ್ಳಿ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ SL ಭೈರಪ್ಪ ರೆಫರ್ ಮಾಡಿ, ಮೇನ್ ಪಾಯಿಂಟ್ಸ್ ಇರ್ತಾವೆ ತುಂಬಾ, ಎಲ್ಲೆಲ್ಲಿ ಸಬ್ಮಿಟ್ ನಡೆದಿದಾವೆ, ಹಜಾರ್ಡಸ್ ವೇಸ್ಟ್ ಅಂದ್ರೆ ಏನು, ಇವೆಲ್ಲ ಬರ್ತವೆ. ಯಾಕಂದ್ರೆ ಇವಾಗ PC ಕ್ವಶನ್ ಪೇಪರ್ ನ PSI ರೇಂಜ್ ತೆಗಿತಾರಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ. ಸೊ ಆ ರೇಂಜ್ ನೀವು ರೆಡಿ ಆಗ್ಬೇಕಂದ್ರೆ ನೀವು ಯಾವ ಸಬ್ಜೆಕ್ಟ್ ಬಿಡಬಾರ್ದು, ಎಲ್ಲ ಓದ್ಲೇಬೇಕು. ತುಂಬಾ PC ಹುಡುಗರು ನೋಡ್ತೀನಿ ಎನ್ವೈರನ್ಮೆಂಟ್ ಓದೋದೇ ಇಲ್ಲ, ಕೆಲವೊಬ್ರಿಗೆ ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಐತೆ ಅಂತಾನು ಗೊತ್ತಿಲ್ಲ. ಸೊ ಈ ತಪ್ಪನ ಮಾಡಬೇಡಿ. ಭೈರಪ್ಪ ಅವ್ರ ಬುಕ್ ತಗೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಗೆ ಅರ್ಥ ಆಗ್ಲಿಲ್ವಾ ಎನ್ವೈರನ್ಮೆಂಟ್ ಬುಕ್ ಓದಿದ್ರೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಯಾರ್ದಾದ್ರು ರೆಫರಲ್ ವಿಡಿಯೋ ನೋಡಿ ಚೆನ್ನಾಗಿ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ದೇ ಆಗಿರೋ ಮೈಂಡ್ ಸೆಟ್ ಅಲ್ಲಿ ರೆಡಿ ಆಗಿ, ಅವಾಗ ಹೆಲ್ಪ್ ಆಗತ್ತೆ. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ನೀವು ಲಾಸ್ಟ್ 1 ವರ್ಷದ ಕರೆಂಟ್ ಅಫೇರ್ಸ್ ಓದ್ಲೇಬೇಕು. ಅವನಿಗೆ ರೂಲ್ಸ್ ಇಲ್ಲ ಇವಾಗಿಂದ ಕೇಳ್ಬೇಕು ಈಗಿಂದ ಕೇಳ್ಬೇಕು ಅಂತ, ಯಾವಾಗಿಂದಾದ್ರೂ ಕೇಳ್ಬೋದು ಅವರು. ಅದಕ್ಕಾಗಿ ಮಿನಿಮಮ್ ನಿಮ್ಗೆ 12 ತಿಂಗಳ ಕರೆಂಟ್ ಅಫೇರ್ಸ್ ಬೇಕೇ ಬೇಕು. ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ಶಾರ್ಟ್ಸ್ ನೋಟ್ ಮಾಡ್ಕೊಳ್ಳಿ, ಇನ್ನೊಂದು ಬುಲೆಟ್ ಪಾಯಿಂಟ್ಸ್ ಮಾಡ್ತಾರೆ ತುಂಬಾ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ. 1 ಮಂತ್ ಅದು ಕರೆಂಟ್ ಅಫೇರ್ಸ್ ನ ಈ ಕ್ವಶನ್ ಫ್ರೇಮ್ ಮಾಡಿ ಮಾಡ್ತಾರೆ. 300-400 ಕ್ವಶನ್, ಒಂದು ತಿಂಗಳಿಗೆ 300-400 ಕ್ವಶನ್ ಫ್ರೇಮ್ ಮಾಡಿ ರೆಡಿ ಮಾಡಿ ಯೂಟ್ಯೂಬ್ ಅಲ್ಲಿ ಮಾಡಿರ್ತಾರೆ. ಹಿಂದಿಯಲ್ಲಿ ಇರುತ್ತೆ ಅಥವಾ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅವ್ರ ಎಕ್ಸ್ಪ್ಲನೇಷನ್ ಹಿಂದಿಯಲ್ಲಿ ಕೊಡ್ತಾರೆ, ಬಟ್ ಇಂಗ್ಲಿಷ್ ಅಲ್ಲಿ ಕ್ವಶನ್ಸ್ ಇರುತ್ತೆ. ನಿಮ್ಗೇನ್ ಬೇಕು, ಕ್ವಶನ್ ಓದ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಯಾವ ತರ ವಿಡಿಯೋಸ್ ನ ನೋಡಿ, ಕನ್ನಡದಲ್ಲಿ ತುಂಬಾ ಜನ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ಯೂತ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ ನಾಲೆಜ್ ನ ಬಿಲ್ಡ್ ಮಾಡಿ, ಅವಾಗ ನಿಮ್ಗೆ 100% ಸ್ಕೋರ್ ಸಿಗುತ್ತೆ. ಸದ್ಯದಲ್ಲೇ ನೋಟಿಫಿಕೇಶನ್ ಆಗತ್ತೆ ಅಂತಿದ್ದಾರೆ ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ. ಸಪೋಸ್ ಜನವರಿ ಆಯ್ತು ಅಂತ ಇಟ್ಕೊಳ್ಳಿ, ಒಂದು 3-4 ತಿಂಗಳು ಸಿಗುತ್ತೆ ನಿಮ್ಗೆ. ಅಂದ್ರೆ ಮೇಲ್ ಎಕ್ಸಾಮ್ ಆಗ್ಬಹುದು ಅಥವಾ ಏಪ್ರಿಲ್ ಅಲ್ಲಿ ಆಗ್ಬಹುದು. ಸೊ ಚೆನ್ನಾಗಿ ಓದ್ಕೊಳ್ಳಿ, ರೆಡಿ ಆಗಿ. ಇದ್ರ ಜೊತೆಗೆ ನಿಮ್ಗೆ ಏನೇ ಗೈಡೆನ್ಸ್ ಬೇಕಂದ್ರೆ ನಾನು ಆನ್ಲೈನ್ ಗೈಡೆನ್ಸ್ ಸ್ಟಾರ್ಟ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಐತೆ, ಕಾಲ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು. ಅದೇ ತರ ಸಬ್ಸ್ಕ್ರೈಬ್ ಮಾಡೋಕ್ ಮರಿತೀರಾ, ದಯಮಾಡಿ ಒಂದ್ ಕೆಳಗಡೆ ಅಲ್ಲೇ ಬಟನ್ ಐತೆ, ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದ್ರು ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.